ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು botkannadati. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಕೃತಿಕಾ. ಇವತ್ತು ನನ್ನ ಹತ್ರ ಇದೆ ಬೋಟ್ BassHeads 900 ಹೆಡ್ಫೋನ್. ಇದರ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಡ್ಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸೊ ಇಲ್ಲಿ ನನ್ನ ಹತ್ರ ಹೆಡ್ಫೋನ್ ಬಾಕ್ಸ್ ಇದೆ. ಮೇಲ್ಗಡೆ ಅವರು ಬೋಟ್ ಅವರ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಮೇಲ್ಗಡೆ ಬ್ರ್ಯಾಂಡ್ ಅಂಬಾಸಿಡರ್ ಆದಂಥ ಕಾರ್ತಿಕ್ ಆರ್ಯನ್ ಅವರ ಫೋಟೋ ಕೂಡ ಇದೆ. ಆ್ಯಂಡ್ ಸೈಡಲ್ಲಿ ಇದರ ಹೈಲೈಟ್ಸ್ನ ಕೂಡ ಕೊಟ್ಟಿದ್ದಾರೆ. ಮೈಕ್ ಫಾರ್ ಹ್ಯಾಂಡ್ಸ್ ಫ್ರೀ ಕಾಲಿಂಗ್, ಫೆದರ್ ಲೈಟ್ 150 ಗ್ರಾಮ್ ಇರೋದ್ರಿಂದ ಫೆದರ್ ಲೈಟ್ ಆಗಿದೆ. ಹಾಗೆ ಇದು ವಯರ್ಡ್ ಹೆಡ್ಸೆಟ್ಟು. ಆ್ಯಂಡ್ ಇಲ್ಲಿ ಸೈಡಿಗೆ ಬೋಟ್ ಅವರ ನೇಮನ್ನು ಕೊಟ್ಟಿದ್ದಾರೆ. ಹಿಂದ್ಗಡೆ ಅದರ ಫೀಚರ್ಸ್ನ ಕೊಟ್ಟಿದ್ದಾರೆ. ಹಾಗೆ ಅದರ MRPನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರ MRP ಬಂದುಬಿಟ್ಟು 2490. ಇದರ ಬೆಸ್ಟ್ ಬೈ ಪ್ರೈಸ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ಸೊ ಬನ್ನಿ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಇಲ್ಲಿ ಮೇಲ್ಗಡೆ ಅವರು ಕವರ್ನ ಕೊಟ್ಟಿದ್ದಾರೆ. ಅದ್ರ ಒಳಗಡೆ ಒಂದು ಬಾಕ್ಸ್ ಇದೆ. ಇಲ್ಲಿ ಒಂದು ಗಮ್ ಟೇಪ್ ಇದೆ. ನಾವು ಓಪನ್ ಮಾಡಿದ ತಕ್ಷಣ ನಮಗೆ ಹೆಡ್ಫೋನ್ ಸಿಗುತ್ತೆ. ಆ್ಯಂಡ್ ಕೆಳಗಡೆ ಒಂದು ವಾರಂಟಿ ಕಾರ್ಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಖುಷಿ ವಿಚಾರ ಏನಂದರೆ ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ ಇಲ್ಲ. ಸೊ ಇವನ್ನೆಲ್ಲ ಸೈಡಿಗೆ ಇಟ್ಕೊಂಡು ಬಿಡೋಣ. ಸೊ ಇದರ ಲುಕ್ ನೋಡೋದಾದರೆ ತುಂಬಾ ಕ್ಲಾಸಿ ಲುಕ್ ಇದೆ. ಬನ್ನಿ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡ್ತಾ ಹೋಗೋಣ. ಇದು ಫೋಲ್ಡೇಬಲ್ ಆಗಿದೆ. ಸೊ ಇದನ್ನು ನಾವು ಹೀಗೆ ಓಪನ್ ಮಾಡ್ಬೋದು. ಇನ್ನು ಇದರ ಸ್ಟ್ರ್ಯಾಪ್ ಬಗ್ಗೆ ಹೇಳೋದಾದರೆ ಅವರು ಇಲ್ಲಿ ಪ್ಲಾಸ್ಟಿಕ್ ಮಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಹಾಗೆ ಲೆದರ್ ಕುಷನಿಂಗ್ ಕೂಡ ಅವರು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅಡ್ಜಸ್ಟಬಲ್ ಆಗಿದೆ. ಇದರಿಂದ ನೀವು ನಿಮ್ಮ ತಲೆ ಸೈಜ್ಗೆ ತಕ್ಕಂತೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಸ್ಪೀಕರ್ಗೆ ಅವರು ಒಂದು ಸಾಫ್ಟ್ ಕುಷನಿಂಗ ಕೊಟ್ಟಿದ್ದಾರೆ. ಇದರಿಂದ ಕಂಫರ್ಟೇಬಲ್ ಆಗಿ ಹಾಕ್ಕೊಳ್ಬೋದು ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಅವರು ಒಂದು ಮೈಕ್ರೋಫೋನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಒಂದು ಬಟನ್ನ ಕೂಡ ಕೊಟ್ಟಿದ್ದಾರೆ. ಈ ಬಟನ್ನಿಂದ ನೀವು ಕಾಲನ್ನು ರಿಸೀವ್ ಮಾಡ್ಬೋದು ಅಥವಾ ಕಟ್ ಮಾಡ್ಬೋದು. ಹಾಗೆ ಸಾಂಗ್ ಪ್ಲೇ ಮಾಡ್ತಿದ್ರೆ ಪಾಸ್ ಆ್ಯಂಡ್ ಪ್ಲೇ ಬಟನ್ ಆಗಿ ಇದು ವರ್ಕ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು 3.5 mm ಜಾಕ್ನ ಕೊಟ್ಟಿದ್ದಾರೆ. ನನಗೆ ಇದ್ರ ಲುಕ್ ತುಂಬ ಇಷ್ಟ ಆಯಿತು. ತುಂಬಾ ಸ್ಟೈಲಿಶ್ ಲುಕ್ ಇದೆ. ಆ್ಯಂಡ್ ಇಲ್ಲಿ ಒಂದು ಸ್ಪ್ರಿಂಗ್ನ ಕೂಡ ಅವರು ಕೊಟ್ಟಿದ್ದಾರೆ. ಇದರಿಂದ ನೀವು ರಫ್ ಆ್ಯಂಡ್ ಟಫ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಲೈಟ್ ವೇಟ್ ಹಾಗೂ ಫೋಲ್ಡೇಬಲ್ ಆಗಿರೋದ್ರಿಂದ ಇದನ್ನು ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದರಲ್ಲಿ 2 ಕಲರ್ ವೇರಿಯಂಟ್ ಸಿಗುತ್ತೆ. ಒಂದು ನನ್ನ ಹತ್ರ ಇರೋದು ಕಾರ್ಬನ್ ಬ್ಲ್ಯಾಕ್ ಕಲರ್, ಹಾಗೂ ನಿಮಗೆ ಪರ್ಲ್ ವೈಟ್ ಕಲರ್ ಕೂಡ ಸಿಗತ್ತೆ. ಸೊ ಇವಾಗ ನಾವು ಇದನ್ನು ಹಾಕಿ ನೋಡೋಣ. ಇದು ಹಾಕಿದಾಗ ಇದ್ರ ಸಾಫ್ಟ್ ಕುಷನಿಂಗ್ ಇರೋದ್ರಿಂದ ತುಂಬಾ ಕಂಫರ್ಟೇಬಲ್ ಅನಿಸುತ್ತೆ. ಹಾಗೆ ಫಿಟ್ಟಿಂಗ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಕಿವಿ ಮೇಲೆ ಕರೆಕ್ಟಾಗಿ ಕೂರುತ್ತೆ. ಯಾವುದೇ ಪ್ರೆಷರ್ ಬೀಳ್ತದೆ ಅಂತ ಅನಿಸೋಲ್ಲ. ಇವಾಗ ನಾನು ಸಾಂಗ್ ಪ್ಲೇ ಮಾಡಿ ನೋಡ್ತೀನಿ. ಇವಾಗ ವಾಲ್ಯೂಮ್ ಲೌಡ್ ಮಾಡ್ತಿದ್ದೀನಿ. ಫಸ್ಟ್ ಇಂಪ್ರೆಷನಲ್ಲಿ ಹೇಳೋದಾದರೆ ಅವ್ರು ಹೇಳಿರೋ ಪ್ರಕಾರ ಸೂಪರ್ ಎಕ್ಸ್ಟ್ರಾ ಬೇಸ್ ಇದೆ, ಬಟ್ ಸೌಂಡ್ ಕ್ವಾಲಿಟಿ ಆ್ಯಾವ್ರೇಜ್ ಆಗಿದೆ. ನೀವು ಇದನ್ನು ಫುಲ್ ವಾಲ್ಯೂಮಲ್ಲಿ ಇಟ್ಟು ಕೇಳ್ತೀರಾ ಅಂತ ಹೇಳಿದರೆ ಸೌಂಡ್ ಕ್ವಾಲಿಟಿ ನಿಮಗೆ ಅಷ್ಟೇನು ಕ್ಲಿಯರ್ ಅನಿಸಲ್ಲ. ಇದರಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಇರೋದ್ರಿಂದ ನೀವು ನಾರ್ಮಲ್ ಗೇಮಿಂಗ್ಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದೊಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ.
ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ಒಂದು ಬಜೆಟ್ನಲ್ಲಿ ನಿಮಗೆ ವಯರ್ಡ್ ಹೆಡ್ಫೋನ್ ವಿತ್ ಮೈಕ್ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ ಬೋಟ್ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಇದರ ಬೆಸ್ಟ್ ಬೈ ಪ್ರೈಸ್ ಬಂದುಬಿಟ್ಟು ಅಮೆಝಾನ್ನಲ್ಲಿ 799. ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ. ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿ ನಿಮಗೋಸ್ಕರ ಒಂದು ಗಿವ್ ಅವೇ ಕಾಂಟೆಸ್ಟ್ ಹಾಗೂ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಕಾಯ್ತಾ ಇದೆ. ಧನ್ಯವಾದಗಳು.